ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಲೋ ಭೋಜ, ನೀನ್ ನೋಡ್ತಿದ್ರೆ ಕೋಪ ಮಾಡ್ಕೋಬೇಕೋ ಅಳಬೇಕೋ ಅರ್ಥನೇ ಆಗ್ತಿಲ್ವೋ. ನನ್ ಸಮನಾಗಿ ಸಾರ್ ಪಕ್ಕ ನೀನ್ ಜಾಗ ಪಡ್ಕೊಂಡೆ ಅಂತ ಹೊಟ್ಟೆ ಕಿಚ್ಚಿದ್ರು ನಿನ್ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. ಬೇಡ ಬೇಡ ಅಂದ್ರು ಗೇಮಲ್ಲಿ ಗೆದ್ದೆ, ಗುಡಿ ಬಾಗ್ಲು ತೆಗಿಯುವಾಗ ಮಾಡಿ ಪಾಪ ಕಟ್ಕೊಂಡೆ. ಅದೇ ನಿನ್ಗೆ ಶಾಪ ಆಗುತ್ತೆ ಅಂತ ನನ್ನ ಪಾಪಿಷ್ಟ ನಾಲ್ಗೆಲ್ಲಿ ಹೇಳ್ಬಿಟ್ಟೆ. ಅದೇ ನಿಜ ಆಯ್ತು. ನನ್ನ ಕ್ಷಮಿಸ್ಬಿಡೋ ಭೋಜ, ನಾನೇನೋ ಕೋಪದಲ್ಲಿ ಹೇಳ್ದೆ, ನಿನ್ಗೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಈಗ್ಲೇ ಸಾರ್ ಹತ್ರ ಹೋಗಿ ಗುಡಿ ಬಾಗ್ಲು ತೆಗೀರಿ ಅಂತ ಹೇಳ್ತೀನಿ. ನಿನ್ಗೇನಾಗಲ್ಲ, ನಿನ್ಗೇನಾಗಲ್ಲ. ಭೋಜೇಗೌಡನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸರ್? ಹೌದು ನಾಣಿ, ಅವನಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ಸಿ ಕ್ಯೂರ್ ಮಾಡಬೇಕು. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಸರ್. ಆ ಬೈರಾಗಿನೋ ನಿಮ್ ಅತ್ತೆನೋ ಆ ಡಾಕ್ಟರೋ ಹೇಳಿದ್ರು ಅಂತ ಅಲ್ಲ, ಆ ಗುಡಿ ಬಾಗ್ಲು ತೆಗಿಯೋದ್ರಿಂದ ನಮ್ಗೇನು ನಷ್ಟ ಇಲ್ಲ ಅಲ್ವಾ ಸರ್? ನಾಣಿ, ನಿಮ್ ಕೋಪ ದೇವ್ರ ಮೇಲೆ ಹೊರ್ತು ಭೋಜೇಗೌಡನ್ ಮೇಲೆ ಅಲ್ವಲ್ಲ ಸರ್. ಆ ದೇವ್ರಿಗೆ ಕೊಡ್ಬೇಕಾದ್ ಕೊಟ್ರೆ ಭೋಜೇಗೌಡ ಸರಿ ಹೋಗ್ತಾನೆ ಸರ್. ಶಟ್ ಅಪ್ ನಾಣಿ. ಇದೇನಾದ್ರೂ ಬಿಸ್ನೆಸ್? ನಿನಗೆ ಇದನ್ನ ಕೊಡ್ತೀನಿ ನನ್ಗೆ ಅದನ್ನ ಕೊಡುವಂತ ವ್ಯವಹಾರ ಮಾಡೋಕೆ? ನಾನ್ ದೇವ್ರಿಗೆ ಯಾಕೆ ಕೊಡ್ಬೇಕು? ದೇವ್ರು ನನಗೇನ್ ಕೊಟ್ಟಿದ್ದಾನೆ? ಅದೆಲ್ಲ ವೇಸ್ಟ್ ನಾಣಿ, ಮೋಸ. ಆ ದೇವ್ರು ನಿಜವಾಗ್ಲೂ ಇದ್ದಿದ್ರೆ ಗುಡಿ ಬಾಗ್ಲು ಹಾಕ್ಸಿದ್ದು ನಾನು, ಗುಡಿಲಿರೋ ದೇವತೆಗೆ ಪೂಜೆ ಮಾಡ್ದಿದ್ದ ಹಾಗೆ ಮಾಡಿದ್ದು ನಾನು. ಅದು ತಪ್ಪಾಗಿದ್ರೆ ನನಗ್ ಶಿಕ್ಷೆ ಕೊಡ್ಲಿ, ಭೋಜನಿಗೆ ಯಾಕೆ ಹಿಂಸೆ ಕೊಡ್ಬೇಕು? ದೇವ್ರು ಸ್ಯಾಡಿಸ್ಟಾ? ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರಿಗೆ ಶಿಕ್ಷೆ ಕೊಡೋದಕ್ಕೆ? ನಮ್ಗೆ ಇಷ್ಟ ಆದವ್ರು ನೊಂದ್ಕೊಂಡ್ರೆ ನಾವು ನೊಂದ್ಕೊಂಡಾಗೆ ಅಲ್ವಾ ಸರ್? ಭೋಜಗೌಡಂಗೋಸ್ಕರ ನೀವು ಒದ್ದಾಡ್ತಿದ್ರೆ ನೀವು ಪನಿಷ್ಮೆಂಟ್ ಅಲ್ಲಿರೋ ಹಾಗೆ ಅಲ್ವಾ ಸರ್? ದೇವ್ರು ಅವನಿಗೆ ಫಿಸಿಕಲ್ ಆಗಿ ಪೇನ್ ಕೊಟ್ರೆ ನಿಮ್ಗೆ ಮೆಂಟಲಿ ಕೊಟ್ಟಿದ್ದಾನೆ ಸರ್. ನಿಲ್ಲಿಸ್ತೀಯ ನಾಣಿ? ದೇವ್ರ ವಿಷಯದಲ್ಲಿ ಯಾರು ಏನ್ ಹೇಳಿದ್ರು ನಾನು ಕೇಳಲ್ಲ. ನನ್ ಪ್ರಾಣ ಹೋದ್ರೂ ಗುಡಿ ಬಾಗ್ಲು ತೆಗಿಯಲ್ಲ. ಅವನ ಅದೇನ್ ಮಾಡ್ಕೋತಾನೋ ಮಾಡ್ಕೊಳ್ಳಿ. ನಿನ್ ಬಗ್ಗೆ ಗೊತ್ತಿಲ್ದೆ ನಾನ್ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಕಣೋ. ಸಾರಿ ಕಣೋ. ಯಾವ ಟ್ಯಾಲೆಂಟ್ ಇಂದ ನೀನು ನಮ್ ಜೈನ ಹಿಡ್ದಿಟ್ಟಿದ್ಯೋ ಅದಕ್ಕೆ ಹ್ಯಾಟ್ಸ್ ಆಫ್ ಕಣೋ. ಅವನಿಗೆ ಚೆನ್ನಾಗ್ ಬೈತಾಳೆ ಅನ್ಕೊಂಡ್ರೆ ಹೀರೋ ಅನ್ನೋ ಹಾಗೆ ಹೊಗಳ್ತಾಳಲ್ಲ. ಅದಕ್ಕೆ ನಮ್ ಜೈ ನಿನ್ನ ಇಷ್ಟಪಟ್ಟಿದ್ದು. ನೀನೇ ಬೇಕಂತೆ. ನಿನ್ ಮೇಲಿನ ಪ್ರೀತಿ ಬೆಳೆಸ್ಕೊಂಡ. ಒಂದ್ ವೇಳೆ ನೀನು ಹೆಣ್ಣಾಗ್ ಹುಟ್ಟಿದ್ರೆ ಇಷ್ಟು ಹೊತ್ತಿಗೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ಸಂಸಾರನೂ ಮಾಡ್ತಿದ್ನೇನೋ. ಎಲ್ಲ ಚೆನ್ನಾಗಿದೆ ಬಿಡು. ಆದ್ರೆ ನನಗೆ ಒಂದು ಡೌಟ್ ಕಣೋ. ನಿತ್ಯನ ನೀನು ಮರೆಸ್ದೆ, ಈಗ ನಿನಗೇನಾದ್ರೂ ಆದ್ರೆ ನಿನಗ್ ನಿಜವಾಗ್ಲೂ ಅವನ್ ಮೇಲೆ ಸ್ವಾಮಿ ಭಕ್ತಿ ಇದ್ರೆ, ಅವನ್ ಚೆನ್ನಾಗಿರ್ಲಿ, ನಿತ್ಯಾನೇ ಮದ್ವೆ ಆಗ್ಲಿ ಅಂತ ನಿನ್ ಆಸೆ ಆದ್ರೆ ಅದಕ್ಕೊಂದ್ ದಾರಿ ಇದ್ಯೋ? ಅದೇನಂದ್ರೆ ಅವನಿಗೆ ಹೇಳ್ತೇನೆ ನೀನು ಎಲ್ಲಾದ್ರೂ ಹೊರಟು ಹೋಗ್ಬೇಕು. ಅವನ್ ಕಣ್ಮುಂದೆ ನೀನ್ ಸತ್ತೋದ್ರೆ ಪ್ರಾಬ್ಲಮ್. ಅದೇ ಅವನ್ಗೆ ಕಾಣಿಸ್ಕೊಳ್ದೆ ನೀನ್ ಹೊರಟೋದ್ರೆ ಸ್ವಲ್ಪ ಹೊತ್ತು ಹುಡುಕ್ತಾನೆ, 1-2 ದಿನ ಒದ್ದಾಡ್ತಾನೆ. ನೀನ್ ಎಲ್ಲೋ ಒಂದ್ ಕಡೆ ಸುಖವಾಗಿದ್ಯಾ ಅನ್ಕೊಂಡು 3ನೇ ದಿನ ಮರಿತಾನೆ. ನಿತ್ಯ ಅವನು ಒಂದಾಗ್ಲಿ ಅನ್ನೋದು ನಿನ್ನ ಆಸೆ ಆಗಿರೋದ್ರಿಂದ ನಿನಗೋಸ್ಕರ ನಿತ್ಯನ ಮದ್ವೆ ಆಗ್ತಾನೆ. ಅವರಿಬ್ರು ಹಾಯಾಗಿ 100 ಕಾಲ ಸುಖವಾಗಿರ್ತಾರೋ.
ಅವನಿಗೆ ಹೇಳ್ದೆ ಹೊರಟು ಹೋಗಿ ನಿನ್ನ ಸ್ವಾಮಿ ಭಕ್ತಿ ನಿರೂಪಿಸ್ತೀಯೋ ಇಲ್ಲ ಇಲ್ಲೇ ಸತ್ತು ಅವನು ಸಾಯಿಸ್ತೀಯೋ ನಿನ್ನಿಷ್ಟ ಕಣೋ. ಸೂಪರ್ ಮಮ್ಮಿ, ಎಕ್ಸಲೆಂಟ್. ನಾನ್ ಜೈನ್ ನನಗೆ ಸಿಗ್ದಿದ್ದ ಹಾಗೆ ಮಾಡ್ದೆ, ನಮ್ಮಿಬ್ರನ್ನ ದೂರ ಮಾಡ್ದೆ. ನಮ್ಮನ್ನ ಮತ್ತೆ ಸೇರಿಸ್ತೀನಿ ಅಂದವಳು ಅದಕ್ಕೂ ಮೊದ್ಲೇ ಸತ್ತು ಹೋಗ್ತೀಯ. ನೀನ್ ಹೋದ್ರೆ ನನ್ ಸೇರ್ತೀರಲ್ಲ. ಏನ್ ಮಾಡೋದೀಗ? ಕರೆಕ್ಟ್ ಟೈಮಿಗೆ ಬಂದು ಒಳ್ಳೆ ಕೆಲಸ ಮಾಡ್ದೆ. ಮಿಕ್ಕಿರೋ ನಿನ್ ಕೊನೆ ಕ್ಷಣನೆಲ್ಲ ನಾನ್ ಸೇಡನ್ನ ತೀರಿಸ್ಕೊಳಕ್ಕೆ ಉಪಯೋಗಿಸ್ತೀನಿ. ವೆಲ್ಕಮ್, ಒಳಗಡೆ ಬಾರೆ, ನಿಮ್ಮ ಅಮ್ಮನ್ನ ತೋರಿಸ್ತೀನಿ. ನೀನ್ ಅಲ್ಲೇ ಇರು, ನಾನ್ ಕರ್ದಾಗ ಒಳಗಡೆ ಬಾ. ಗಂಗಾ, ಈಗ ನನ್ಗೆ ಹಾಯಾಗಿದೆ. ನನ್ ಲೈಫ್ ನ ಸ್ಪಾಯಿಲ್ ಮಾಡಿರೋ ನೀವಿಬ್ಬರು ನನ್ ಮುಂದೆ ನಿಂತ್ಕೊಂಡು ಹೀಗೆ ಅಳ್ತಾ ಇದ್ರೆ ನನ್ ಸೇಡು ಆರ್ತಾ ಇದೆ. ಐ ಆಮ್ ವೆರಿ 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 ಹ್ಯಾಪಿ. ಸಾಕು, ಸ್ಯಾಟಿಸ್ಫೈ ಆಯ್ತು. ಇನ್ನು ನಿಮ್ ಸೆಂಟಿಮೆಂಟ್ ನ ಸಸ್ಟೈನ್ ಮಾಡೋಕೆ ನನ್ನಿಂದ ಆಗಲ್ಲ. ಏ ಗಂಗಾ, ಔಟ್. ಮೇಡಮ್, ನೋಡಿದ್ ಸಾಕು, ಹೊರಗ್ ನಡಿ. ಇಲ್ದಿದ್ರೆ ನಿಮ್ಮಮ್ಮನ್ನ ಶೂಟ್ ಮಾಡ್ತೀನಿ. ಗುಡ್ ಬೈ ಹೇಳಿ ಹೋಗೆ, ಮತ್ತೆ ಜೀವಂತವಾಗಿ ನಿಮ್ಮಮ್ಮನ್ನ ನೋಡಲ್ವಲ್ಲ. ಗಂಗಾ, ಎಲ್ಲಿಗೆ? ಏಯ್, ಗೆಟ್ ಔಟ್. ಇಲ್ದಿದ್ರೆ ನಿಮ್ಮಮ್ಮನ್ನ ನಿಜವಾಗ್ಲೂ ಕೊಲ್ತೀನಿ. ಗೆಟ್ ಔಟ್. ಬೇಡ ಮೇಡಮ್. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಗಂಗಾ ಯಾರು ಅಂತ ನಿಂಗೆ ಗೊತ್ತಾ? ಅವಳು ನಿನಗೆ ಏನಾಗ್ಬೇಕು ಅನ್ನೋದಾದ್ರೂ ಗೊತ್ತಾ? ಬಾಯ್ ಮುಚ್ಚು. ಅವಳು ಯಾರಾದ್ರೂ ಐ ಡೋಂಟ್ ಕೇರ್. ಬಾರೆ. ಏಯ್, ನನ್ ಭೋಜನ್ಗೇನಾದ್ರೂ ಆಯ್ತೋ ಎಲ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರು ಒಬ್ಬರನ್ನು ಜೀವಂತವಾಗಿ ಉಳ್ಸಲ್ಲ.
ಏನ್ ಸ್ವಾಮಿ ಈ ದುರ್ವಿಧಿ? ಯಾಕಿನ್ನು ಅವನು ಉಪೇಕ್ಷಿಸ್ತೀರಿ? ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತೀರಿ? ಅವನ ಅಹಂ ಸಾಯೋ ಸಮಯ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಅಂದ್ಕೊಂಡಿರೋ ಅವನು ಆಲಯಂ ಇದಂ ದೇಹಂ ಜೀವವೇ ದೈವಂ ಅಂದ್ಕೊಳ್ಳೋ ಸಮಯ ಹತ್ರ ಬರ್ತಿದೆ. ನಿನಗ್ ನಿಜವಾಗ್ಲೂ ಅವನ್ ಮೇಲೆ ಸ್ವಾಮಿ ಭಕ್ತಿ ಇದ್ರೆ ಅವ್ನ್ ಚೆನ್ನಾಗಿರ್ಲಿ, ನಿತ್ಯಾನೇ ಮದ್ವೆ ಆಗ್ಲಿ ಅಂತ ನಿನ್ ಆಸೆ ಆದ್ರೆ ಅದಕ್ಕೊಂದ್ ದಾರಿ ಇದ್ಯೋ. ಅದೇನಂದ್ರೆ ಅವನಿಗೆ ಹೇಳ್ತೇನೆ, ನೀನು ಎಲ್ಲಾದ್ರೂ ಹೊರಟು ಹೋಗ್ಬೇಕು. ನಿತ್ಯ ಅವನು ಒಂದಾಗ್ಲಿ ಅನ್ನೋದು ನಿನ್ ಆಸೆ ಆಗಿರೋದ್ರಿಂದ ನಿನಗೋಸ್ಕರ ನಿತ್ಯನ ಮದ್ವೆ ಆಗ್ತಾನೆ. ಕೊನೆ ಕ್ಷಣ ಅಂತಾಯ್ತು. ಗುಡ್. ಸಾರ್ನ ಮೇಡಮ್ನ ಸೇರ್ಸಕ್ಕಾಗ್ಲೇ ಇಲ್ಲ. ಗುಡಿ ಬಾಗ್ಲು ತೆಗ್ದಿದ್ದ ಹಾಗೆ ಮಾಡಿ ಪ್ರಾಣಕ್ಕೆ ತಂದ್ಕೊಂಡೆ. ಅಮ್ಮಂಗೆ ದೂರ ಆದೆ. ನಾನ್ ಮಾಡಿರೋ ಪಾಪಕ್ಕೆ ಸಾವೇ ನನಗ್ ಸರಿಯಾದ ಶಿಕ್ಷೆ. ನಾನೇನಾದ್ನೋ ಸರ್ಗೆ ಗೊತ್ತಾಗ್ಬಾರ್ದು. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಹೇ, ಏನು ಶವ ಬಿದ್ದಿರೋ ಕೊಂಪೆ ಹಂಗೆ ಎಲ್ರ ಮಕಾನ ಹಿಂಗ್ ಮಾಡ್ಕೊಂಡ್ ಕುಂತಿದ್ದೀರಾ? ಲೇ ಸಾಮ್ರಾಣಿ, ನಮಗ್ ಗೊತ್ತಿಲ್ದೆ ಊರ್ನಾಗೆ ಯಾರ್ ಶವ ಬಿದ್ದೈತೋ? ಇವರೇ ಬದುಕಿರೋ ಶವ ತರ ಇದಾರಣ್ಣ. ಏನ್ ಸ್ವಾಮಿ, ಏನೋ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಏನ್ ಮಾಡ್ದೆ? ಅವರು ಆರೋಗಿರೋ ಚಿತೆ ಮುಂದೆ ಗಂಡ ಸತ್ತಿರೋ ವಿದ್ವ್ಯಾ ಕೂತಿದಾರಣ್ಣ. ಇವಳು ನಿತ್ಯ ಕಡೆ ಅನ್ಕೊಂಡ್ವಿ, ಆದ್ರೆ ಇವಳೇ ನಿತ್ಯ ಅಂತ ಗೊತ್ತೇ ಆಗ್ಲಿಲ್ಲ. ಅಲ್ಲ, ಇವಳಗ್ ನಾಚಿಕೆ ಇಲ್ದೆ ಹೋದ್ರೆ ಹೋಯ್ತು. ಮಾವಂಗ್ ಏನಾಗಿದೆ ಮಮ್ಮಿ? ಇವಳು ಅನ್ಬಾರ್ದ್ ಮಾತಂದ್ರು ಮತ್ತೆ ಮನೆಗ್ ವಾಪಸ್ ಕರ್ಕೊಂಡ್ ಬಂದಿದ್ದಾನೆ. ಅವನ್ ಕಣ್ಣಿಗ್ ಬೀಳ್ದೆ ಹೊರಟು ಹೋಗು ಅಂದ್ರೆ ನೀನ್ ನಿಜವಾದ ರೂಪ ಅವನ್ ಕಣ್ಣಿಗ್ ಬೀಳೋ ಹಾಗೆ ಮಾಡ್ದೆ ಅಲ್ವಾ? ಎಲ್ಲಾದ್ರೂ ಹೋಗ್ ಸಾಯಿ ಅಂದ್ರೆ ಮತ್ತೆ ಬಂದ್ಯಲ್ಲ, ನಿನ್ಗೇನ್ ಮಾಡ್ಬೇಕೆ? ನಿಲ್ಸಿ ಅತ್ತೆ. ಯಾಕೆ ಅವಳಿಗೆ ಬೈತಾ ಇದ್ದೀರಾ? ಅವಳೇನ್ ಮಾಡಿದ್ಲೋ ಮರ್ತ್ ಬಿಟ್ಟಿಯ ಮಾವ? ಏನ್ ಮಾಡಿದಾಳೆ? ನನ್ನನ್ನು ಪ್ರೀತಿಸಿದಾಳೆ ಅಷ್ಟೇ ಅಲ್ವಾ? ನನ್ನನ್ನು ನೋಡದೆ ಇದ್ರು ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಲು. ನನ್ನ ಪ್ರೀತಿ ಅವಳಿಗೆ ಸಿಗ್ಬೇಕು ಅಂತ ಫಾರ್ಮ್ ಹೌಸಿಗೆ ಬಂದ್ಲು. ಅವಳು ನನ್ನ ಎಷ್ಟು ಪ್ರೀತಿಸ್ತಾಳೆ ಅಂತ ಕಾರ್ಡ್ನಲ್ಲಿ ಜೊತೆಗಿದ್ದಾಗ ಗೊತ್ತಾಯ್ತು. ನೀವ್ ಎಷ್ಟು ಚುಚ್ಚು ಮಾತಾಡಿದ್ರು ಇವಳು ನನ್ಗೋಸ್ಕರ ನಮ್ಮನೇಲಿದ್ಲು. ನಾನು ಅವಳ ಮನೆಗೆ ಹೋದಾಗ್ಲೂ ನನ್ಗೇನು ಕಡಿಮೆ ಮಾಡದೆ ನೋಡ್ಕೊಂಡು. ನಾನು ಏನೇ ಅಂದ್ರೂ ನನ್ಗೋಸ್ಕರ ಬಂದೆ.
ನನಗ್ ಕೆಲ್ಸದವಳಾದೆ, ನನಗ್ ಅಡಿಗೆ ಮಾಡ್ದೆ, ನಿನ್ನನ್ನು ಬೈದ್ರೂ ಸುಮ್ನಿದ್ದೆ, ನನ್ನಿಂದ ಕುಡ್ತಾ ಬಿಡಿಸ್ದೆ, ನನ್ನನ್ನ ಗೇಮಲ್ಲಿ ಗೆಲ್ಲೋ ಹಾಗೆ ಮಾಡ್ದೆ, ಕೊನೆಗೆ ಹೀಗ್ ಹಾಸಿಗೆ ಹಿಡ್ದೆ. ನನ್ನಿಂದ ದೂರ ಹೋಗ್ಬೇಕು ಅನ್ಕೊಂಡೆ. ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ನಿತ್ಯ ಅವತ್ ನನಗಷ್ಟೆಲ್ಲ ಮಾತಾಡ್ದೆ? ಒಪ್ಕೋತೀನಿ, ನೀನು ನನ್ನ ಅರ್ಥ ಮಾಡ್ಕೊಂಡ ಹಾಗೆ ನಾನ್ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದೆ. ಯಾವಾಗ್ಲೂ ನನ್ನ ಪ್ರೀತಿನೇ ಹೆಚ್ಚು ಅನ್ಕೊಂಡೆ ಹೊರತು ನೀನೆಷ್ಟು ಗ್ರೇಟ್ ಅಂತ ತಿಳ್ಕೊಳ್ದೆ ಹೋದೆ. ಅದಕ್ಕೆ ಈ ರೀತಿ ನಾಟಕ ಆಡಿ ನನ್ ಕಣ್ತಿರ್ಸಿದ್ಯಾ ಅಲ್ವಾ? ನೀವ್ ಹೇಳಿರೋ ಮುಹೂರ್ತಕ್ಕೆ ಇನ್ನ 1/4 ಗಂಟೆ ಮಾತ್ರ ಐತೆ. ಇಷ್ಟು ದಿನ ಇಷ್ಟೊತ್ತು ನಡೀದೇ ಇರೋ ಅದ್ಭುತ ಈಗ ನಡೀತದೆ ಅಂತ ನನಗ್ ನಂಬಿಕೆ ಇಲ್ಲ. ಅಣ್ಣ ಅಲ್ಲಿ ನೋಡು. ಎತ್ಕೊಂಡ್ ಬರ್ತಿರೋದು ಬೋಜ ಅಲ್ಲಣ್ಣ, ಯಾರೋ ಹುಡುಗಿನ. ಅವಳು ಯಾರೋ ಹುಡುಗಿ ಅಲ್ಲ ಅಣ್ಣ, ಗಂಗಾ. ಸ್ವಾಮಿ, ಅಮ್ಮ ಅವ್ರನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಂಡು ನಿಮ್ಮ ಎರಡೂ ಕೈಯಿಂದ ವಿಗ್ರಹನ ಎತ್ಕೊಳ್ಳಿ ಬನ್ನಿ. ಮದಾಲಸಂ ಮಂಜುಳ ವಾಗ್ವಿಲಾಸಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಅಮ್ಮ ಅವ್ರಿಗೆ ಆಲಯ ಪುನಃ ಪ್ರವೇಶ ಆಗಿದೆ. ಮಂಗಳಾರತಿ ಮುಗ್ದಿದೆ. ಪಂಚಕರ್ಮ ಕ್ರಿಯಾ ಚಿಕಿತ್ಸೆ ಪೂರ್ತಿ ಮಾಡಿ ಆ ಹುಡುಗಿಗೆ ಅರಿಶಿಣದ ನೀರಲ್ಲಿ ಪವಿತ್ರ ಮಂಗಳ ಸ್ನಾನ ಮಾಡಿಸಿ ಕರ್ಕೊಂಡ್ ಬನ್ನಿ.
ನಿನಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬೋದು, ಆದ್ರೆ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಹೇಗ್ ಮಾಡ್ಲಮ್ಮ? ತಾಯ್ತದ ಹೆಸರಲ್ಲಿ ತಾಳಿ ಕಟ್ಟಿಸ್ಕೊಂಡು 7 ಹೆಜ್ಜೆ ನಡೆದಿದೀಯ. ಅದು ಸಪ್ತಪದಿ ಅಲ್ಲಮ್ಮ, ಆ ಮನೆ ಶಾಪಕ್ಕೆ ನಿನ್ನ ಆಯುಸ್ಸಿನ ಅರ್ಪಣೆ. ಭವಿಷ್ಯದಲ್ಲಿ ಎದುರಾಗೋ ಎಲ್ಲಾ ಕಷ್ಟಗಳನ್ನ ನೀನ್ ಎದುರಿಸಿ ನಿಲ್ಬೇಕು ಅಂತ, ವಿಧಿನ ಗೆಲ್ಲೋ ಧೈರ್ಯನ ಆ ದೇವ್ರು ನಿನಗೆ ಕೊಡ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ತಾಯಿ. ಪುರೋಹಿತ್ರೆ, ಸ್ವಾಮಿ, ನಾನು ಬಂದ ಕೆಲಸ ಪೂರ್ಣ ಆಗಿದೆ. ಅಮ್ಮನವ್ರನ್ನ ದರ್ಶನ ಮಾಡೋಕ್ ಬಂದ್ರೆ ಯಾಕೆ ನೀವ್ ಬರಲ್ವಾ? ಇಲ್ಲೇ ಇರ್ತೀರಾ ಏನೋ ನೀವಿಬ್ರು? ನಮ್ಗಿಲ್ಲೇನ್ ಕೆಲ್ಸ? ಮಾವ ಇನ್ನೂ ಬರ್ಬೇಕಲ್ವಾ? ಸಾರು ಮೇಡಮ್ ಬರ್ತಿದ್ದಾರೆ. ಗುಡಿಲಿ ಬ್ರಹ್ಮಾಂಡವಾಗಿ ಪೂಜೆ ನಡೀತು. ಮೇಡಮ್ಗೆ ಅಮ್ಮ ಕಡಿಮೆ ಆಗಿದೆ. ಸಾರ್ಗೂ ಮೇಡಮ್ಗೂ ಸ್ವಾಮೀಜಿ ಅರಸಿದ್ರು. ನಾವ್ ಕೇಳಿದ್ವಾ? ನಮ್ಗೆ ಯಾಕೆ ಹೇಳ್ತಾ ಇದ್ಯಾ? ಸಾರಿ ಮೇಡಮ್, ನಿಮಗೆ ಒಳ್ಳೇದ್ ಹೇಳಿದ್ರೆ ಆಗಲ್ವಾ? ಇಲ್ಲೋಡು ಮೀನಾಕ್ಷಿ, ನಿನ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಇಲ್ಲೋಡು, ನಾನು ನನ್ ಮೀನಾಕ್ಷಿ ಹತ್ರ ಹೋಗ್ತಿದ್ದೀನಿ. ನೀನು ಮಾತ್ರ ಯಾರಾದ್ರೂ ಒಳ್ಳೆ ಹುಡುಗನ ಮದುವೆಗೆ ಹಾಯಾಗಿರು. ನಿಮ್ಮೇಲ್ ಮನ್ಸಾಗಿದೆ ಅಂತ ನಾನು ಯಾವತ್ತಾದ್ರೂ ಹೇಳಿದ್ನಾ? ನನ್ ಮದ್ವೆ ವಿಷಯ ಯಾಕೆ ಬೇಕು? ಏನೇನೋ ಮಾತಾಡ್ಬೇಡ್ವೆ. ಏನೋ ನನ್ ಮೀನಾಕ್ಷಿ ಹೆಸರು ಇಟ್ಕೊಂಡಿದೀಯಾ ಅಂತ ಒಳ್ಳೇದಾಗ್ಲಿ ಅಂತ ಬಯಸ್ದೆ. ಒಳ್ಳೇದಾಯ್ತು. ಅಲ್ಲೋಡಿ, ಸಾರ್ ಮೇಡಮ್ ಬಂದ್ರು. ಸಾರ್ 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 ಬಲಗಾಲ್ ಒಳಗಡೆ ಇಟ್ಟು ಬನ್ನಿ ಸರ್. ನಾಣಿ ಸರ್, ನಮ್ ಲಗೇಜ್ ಎಲ್ಲ ರೆಡಿನಾ? ನಮ್ ಲಗೇಜ್ ಯಾವಾಗ್ಲೂ ಪ್ಯಾಕ್ ಮಾಡಿದೆ ಸರ್. ನಿಮ್ ಅತ್ತೆ ಅವ್ರದೇ ತಡ ಆಗ್ತಿದೆ. ಅವ್ರು ಬರ್ಲಿ ಬರ್ದೇ ಇರ್ಲಿ, ನಾವು ನಿತ್ಯನ್ ಕರ್ಕೊಂಡು ಹೋಗ್ತಾ ಇರೋಣ. ಎಲ್ಲ ಹೋಗ್ತಿದ್ದೆ ವಿಜಯ್? ಬೆಂಗಳೂರಿಗೆ. ನಿತ್ಯ, ಇನ್ನೀ ಊರಲ್ಲಿ ನಮ್ಗೇನ್ ಕೆಲ್ಸ ಇದೆ? ಬೆಂಗಳೂರ್ಗ? ಯಾಕೆ ಇಲ್ಲೇ ಇರ್ಬೇಕು ಅಂತಿದ್ಯಾ? ಹಾಗಲ್ಲ, ಈಗ್ಲೇ ಹೊರಡ್ಬೇಕಾ? ಹೋಗ್ಬೇಕು ಮೇಡಮ್, ಆಫೀಸಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಇದೆ. ನನ್ ಪ್ಲೇಸ್ ಅಲ್ಲಿ ನಿತ್ಯ ಮೇಡಮ್ನ ತರಕ್ಕೆ ಇದೇ ಸರಿಯಾದ ಸಮಯ. ವಾಟ್ ನಿತ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ನಂಗೆ ಚಿಕ್ಕ ಕೆಲ್ಸ ಇದೆ ಜೈ, 10 ನಿಮಿಷದಲ್ಲಿ ಬರ್ತೀನಿ. ಆ ಕೆಲಸ ನನಗೆ ಹೇಳಿ ಮೇಡಮ್, ನಾನ್ ಮಾಡಿ ಬರ್ತೀನಿ. ಅದು ನಾನ್ ಮಾತ್ರ ಮಾಡ್ಬೇಕಾಗಿರೋ ಕೆಲ್ಸ. ಓಕೆ ನಿತ್ಯ, ಬೇಗ ಮುಗಿಸ್ಕೊಂಡ್ ಬಾ, ನಾವ್ ವೇಟ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಜೈ. ನೀನೊಳ್ಳೆ ಮೀನಾಕ್ಷಿ, ನಾವು ನಿನ್ನ ಮರಿತೀವಾ? ಹಾಗೆ ನೀನು ಕೂಡ ನಮ್ಮನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ನಿನ್ ಮದುವೆ ಕರಿಬೇಕು, ಆಯ್ತಾ? ಖಂಡಿತ ಸಾರು. ಇನ್ನ ಎಷ್ಟೊತ್ತು ಜೈ? ಬೇಗ ಹೊರಡ್ಲಿಲ್ಲ ಅಂದ್ರೆ ರಾಹುಕಾಲ ಮಧ್ಯೆ ಬಂದ್ಬಿಡತ್ತೆ. ನಿತ್ಯ ಮೇಡಮ್ ಬರ್ದೆ ಹೇಗ್ ಹೋಗಕ್ಕಾಗುತ್ತೆ ಮೇಡಮ್? ನಮ್ಮ ಮಮ್ಮಿ ರಾಹುಕಾಲ ಮಧ್ಯ ಬರುತ್ತೆ ಅಂದಿದ್ದು ಆ ನಿತ್ಯ ಬಗ್ಗೆನೆ. ಆ ನಿತ್ಯ ಎಲ್ಲಿರ್ತಾಳೋ ನಂಗೊತ್ತು. ಈ ಊರಲ್ಲಿ ಅವಳು ಸ್ಟೇ ಮಾಡಿರೋ ಹೌಸ್ ಹತ್ರನೇ ಹೋಗಿರ್ತಾಳೆ. ನಾವು ಹೊರಟು ಅಲ್ಲಿಗೆ ಹೋಗೋಣ. ಆನ್ ದ ವೇ ಅವಳನ್ನು ಪಿಕಪ್ ಮಾಡ್ಬೋದು. ಈ ಐಡಿಯಾ ಏನೋ ಸ್ವಲ್ಪ ಚೆನ್ನಾಗಿದೆ ಸರ್, ಟೈಮ್ ಸೇವ್ ಆಗುತ್ತೆ. ಏನೇ, ನಿತ್ಯನ ಜೈನ ಸೇರಿಸ್ಬೇಕು ಅಂತ ಅಷ್ಟ ಅವಸರ ಆಗಿದ್ಯಾ? ಇಲ್ಲ ಮಮ್ಮಿ, ನಾವ್ ಹೇಗೋ ಹಾಗೆ ಹೊರಟು ಬಿಟ್ರೆ ಅವಳು ಕಾಣ್ತಿಲ್ಲ ಅನ್ನೋ ನೆಪದಲ್ಲಿ ಅವಳನ್ನ ಬಿಟ್ಟು ಹೋಗ್ಬೋದು. ಸ್ವಪ್ನ ಹೇಳಿದ್ದು ಸರಿಯಾಗೇ ಇದೆ ಜೈ, ಹೊರಡೋಣಪ್ಪ. ನೀವ್ ಹೋಗಿ ಕಾರಲ್ಲಿ ಕೂತಿರಿ, ನಾನು ಈಗ್ಲೇ ಬರ್ತೀನಿ. ಮತ್ತೆ ಯಾಕೆ ಲೇಟ್ ಮಾಡ್ತೀಯ ಮಾವ? ಹೇಳ್ದಷ್ಟು ಮಾಡಿ. ಬಾರೆ. ನೀನ್ ಬರೋದ್ ಲೇಟ್ ಆಗತ್ತೆ ಅಂತ ನಾವೇ ಇಲ್ಲಿಗೆ ಬಂದ್ವಿ. ನಿತ್ಯ, ಕಮ್. ಅದು ಅದು ಒಬ್ರು ಬರ್ಬೇಕು. ಯಾರು?
ಯಾರು ಬರ್ಬೇಕು ನಿತ್ಯ? ಯಾರನ್ನ ಹುಡುಕ್ತಿದ್ಯಾ? ಅದು ಬೈರಾಗಿಗೋಸ್ಕರ. ಅವ್ರು ಯಾವಾಗಲೂ ಹಿಮಾಲಯಕ್ಕೆ ಹೊರಟೋದ್ರು ಮೇಡಮ್. ಇನ್ನಿಲ್ಲಿ ಯಾರ ಜೊತೆನೂ ನಮಗೆ ಕೆಲಸ ಇಲ್ಲ. ಬಾ ಹೋಗೋಣ. ಗಂಗಾ, ಏಯ್ ಗಂಗಾ, ನನ್ನ ಕರ್ದ ಹಾಗೆ ಮಾಡಿ ನನ್ ಜೈ ಜೊತೆ ನೀನ್ ಹೋಗ್ತೀಯಾ? ನಿನ್ನ ಬಿಡಲ್ಲ. ನಿಮ್ ಹಿಂದೆ ಸಿಟಿಗ್ ಬಂದು ನಿನ್ ಕತ್ತೆ ಮುಗಿಸ್ತೀನಿ. ಈ ಊರಲ್ಲಿ ನಿನ್ ಜೊತೆ ಆರಾಮಾಗಿರೋಣ ಅನ್ಕೊಂಡಿದ್ದೆ ಗಂಗಾ. ನೀನು ಆ ಪದ್ಮ ವ್ಯೂಹದಲ್ಲಿ ಸಿಕ್ಕಾಕೊಳ್ದಿರೋ ಹಾಗೆ ಸಿಟಿಗ್ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ನನಗ್ ನಂಬಕ್ಕೆ ಆಗ್ತಿಲ್ಲ ಬೇಬಿ. ನಾನ್ ಹೇಳಿದ್ರೆ ನೀನ್ ನಂಬಲ್ವಲ್ಲ ಮಾಮ್, ಅದಕ್ಕೆ ಕಣ್ಣಾರೆ ನಿನಗೆ ತೋರಿಸ್ತಿದ್ದೀನಿ. ಆ ವನವಾಸ ಆದ್ಮೇಲೆ ರಾಮಂಗೆ ಸೀತೆ ಕಾಣಿಸ್ಲೇ ಇಲ್ಲ. ಇಲ್ಲಿ ಆ ವ್ಯತ್ಯಾಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಬರ್ತಿದ್ದ ಹಾಗೇನೆ ಶುರು ಮಾಡಿದ್ಯಾ ಚಂದ್ರಿಕಾ? ಏನ್ ಮಾತಾಡ್ತಿದ್ಯಾ ಗೊತ್ತಾಗ್ತಿದ್ಯಾ? ಈಗ ಮಮ್ಮಿ ಏನಂದ್ಲು ಅಂತ. ನಮಗ್ ಬೇರೆ ಉದ್ದೇಶ ಏನಾದ್ರಿದ್ರೆ ಮಾವನ್ನ ನಿತ್ಯನ್ನ ಜೊತೆ ಕರ್ಕೊಂಡ್ ಬರ್ತಾ ಇದ್ವಾ? ಯಾರೇನೇ ಅಂದ್ರು ನಿತ್ಯ ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಮಾವ. ನೀವೇನು ವರಿ ಮಾಡ್ಬೇಡಿ. ಒಳ್ಳೆ ಮಾತು ಹೇಳಿದ್ಯಪ್ಪ. ಸತಿ ಸಾವಿತ್ರಿ ಹಾಗೆ ನಿನ್ ಗಂಡ ಆಗೋನ್ ಪ್ರಾಣನ ಕಾಪಾಡ್ಕೊಂಡ್ಯಮ್ಮ. ಹೌದು, ಆ ತಾಯ್ತ ಏನು? ಯಾಕೆ ಕಟ್ಕೊಂಡಿದೀಯಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.